ಗೌರ್ಮೆಂಟ್ ಉದ್ಯೋಗಿಗಳಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಬದಲು ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀನಿ ಅಂತೇಳಿ ಹೇಳ್ಬಿಟ್ಟು 3 ನಾಮ ಹೇಳದಿದ್ದು, ಅನ್ನಭಾಗ್ಯ ಕೊಡ್ತೀನಿ, ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತೇಳಿ ಕಳೆದ 8 ತಿಂಗಳಿಂದ ಟೋಪಿ ಹಾಕ್ತಾ ಇರೋಂಥದ್ದು. ಅದು ಬಿಟ್ಟು ನೀವೇನಾರು ಮಾಡಿದ್ದೀರಾ ಸರ್? ಈ ರೀತಿ ಜನಕ್ಕೆ ಪ್ರತಿನಿತ್ಯವೂ ಟೋಪಿ ಹಾಕುವಂಥ ವ್ಯಕ್ತಿಗೆ ಮೋದಿಯವರು ಕೊಟ್ಟಿರುವಂತಹ ಕೊಡುಗೆಯನ್ನು ಅಳೆಯುವಂಥ ಸಾಮರ್ಥ್ಯ ಇದೆಯಾ? ಅದನ್ನು ಫಸ್ಟ್ ತಿಳ್ಕೊಳಕ್ಕೆ ಹೇಳಿ. ಆ ಜೊತೆಗೆ ಇವತ್ತನ್ನು ತಿಳ್ಕೊಳ್ಳಿ, ಇವತ್ತು ಸಿದ್ದರಾಮಯ್ಯನವ್ರು ಪ್ರತಿ ಮೈಸೂರಿಗೆ ಬರ್ತಾರಲ್ಲ ಸರ್, ಬೆಂಗಳೂರಿಂದ ನೀವು ಮೈಸೂರಿಗೆ ಬರ್ತಿರಲ್ಲ ರೋಡು, ಆ ದಶಪಥ ಹೆದ್ದಾರಿ ಮಾಡಿರೋದು ಮೋದಿಯವ್ರ ಕೊಡುಗೆ ಸರ್. ಈ ಮೈಸೂರು ರಿಂಗ್ ರೋಡ್ ಇದೆಯಲ್ಲ, ಅದು ನ್ಯಾಷನಲ್ ಹೈವೇ ಮೋದಿಯವ್ರು ಮಾಡ್ಕೊಂಡಿರೋದು ಸರ್. ಕೊಚ್ಚೆ ಆಗ್ತಿರುತ್ತೆ ಮಳೆಗಾಲ ಟೈಮಲ್ಲಿ. ಆ ಎಕ್ಸಿಬಿಷನ್ ಗ್ರೌಂಡಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಡೋದಕ್ಕೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ಕೊಟ್ಟಿರೋರು ಮೋದಿಯವರು ಸರ್. ನೀವು ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಚುನಾವಣೆ ಟೈಮಲ್ಲಿ ಹೋಗಿ ಸರೆಂಡರ್ ಆಗಿದ್ರಲ್ಲ, ಆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 45 ಕೋಟಿ ಕೊಟ್ಟಿರೋದು ಮೋದಿಯವರು ಸರ್. ಬರೀ ಮೈಸೂರದ್ದು ಅಷ್ಟೇ ಹೇಳ್ತಾ ಇದ್ದೀನಿ ಸರ್. ನೀವು ಫಿಲ್ಮ್ ಸಿಟಿ ಮಾಡ್ತೀನಿ, ಫಿಲ್ಮ್ ಅಂತ ಇಮ್ಮಾವು ಹತ್ರ ಅಂತ ಹೇಳಿದ್ರಿ, ಮಾಡಿದ್ರಾ ಸರ್? ಮಾಡಿಲ್ಲ. ಈಗ ಈ ಕಡೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಸೇರಿಕೊಂಡು ಒಂದು ಟೂರಿಸಮ್ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಿದ್ರಾ ಸರ್? ಮಾಡಿಲ್ಲ. ಬರ್ತೀರಿ, ಮೈಸೂರಿಗೆ ಬರೋದು ಬೀಗ್ರೂಟ, ಬಾಡೂಟ, ಮಾಧ್ಯಮಗಳು ಹೇಳಿದ್ರೆ ಉಡಾಫೆ ಸ್ಟೇಟ್ಮೆಂಟು. ಇದು ಬಿಟ್ಟರೆ ಏನು ಮಾಡಿದ್ರಿ ಅದನ್ನ ಹೇಳಿ ಸರ್ ದಯವಿಟ್ಟು. ಮೋದಿಯವ್ರ ಬಗ್ಗೆ ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳಿ ಸರ್.